ಗುರೂಜಿ, ಕಳೆದ 5 ವರ್ಷದಿಂದ ಕೂಡ ರಾಜ್ಯ ರಾಜಕಾರಣದಲ್ಲಿ ಒಂದಲ್ಲ ಒಂದು ರೀತಿಯ ಹಲವಾರು ರೀತಿಯ ಬೆಳವಣಿಗೆಗಳನ್ನ ನಾವು ನೋಡಿದ್ದೀವಿ. 2024 ರಾಜ್ಯ ರಾಜಕಾರಣ ಯಾವ ರೀತಿಯಾಗಿರುತ್ತೆ, ಯಾವೆಲ್ಲ ರೀತಿ ಸಂಚಲನ ಮೂಡಿಸಬಹುದು, ಏನೆಲ್ಲ ಬೆಳವಣಿಗೆ ಆಗುತ್ತೆ ಈ ಬಾರಿ ಗುರುಗಳೇ? ಸಾಮಾನ್ಯವಾಗಿ ಏನಾಗಿದೆ, ಒಬ್ಬ ವ್ಯಕ್ತಿ ಮುಂದೆ ಬಂದಾಗ ಇನ್ನೊಬ್ಬ ವ್ಯಕ್ತಿ ಬರಬಾರ್ದು ಅಂತ ಏನು ರೂಲ್ಸ್ ಇಲ್ಲ ನೋಡಿ. ಡಿ ಕೆ ಶಿವಕುಮಾರ್ ಒಳ್ಳೆ ವ್ಯಕ್ತಿ ಅಥವಾ ಸಿದ್ದರಾಮಯ್ಯ ಒಳ್ಳೆ ವ್ಯಕ್ತಿ. ಸಿದ್ದರಾಮಯ್ಯ ವಾಸ್ ದಿ ಕ್ಲೀನ್ ಹ್ಯಾಂಡೆಡ್. ಸಿದ್ದರಾಮಯ್ಯ ಕ್ಲೀನ್ ಹ್ಯಾಂಡೆಡ್ ಆಗಿದಾರಲ್ಲ, ಅವ್ರನ್ನ ಹಾಳು ಮಾಡೋಣ ಅಂತ ಕಾಯ್ತಿರ್ತಾರೆ ಪಕ್ಕದಲ್ಲಿರೋ ಫ್ರೆಂಡ್ಸು. ನೀನು ದುಡ್ಡು ತಿನ್ನಲ್ಲ, ನಮ್ಮನ್ನು ತಿನ್ನಕ್ಕೆ ಬಿಡಲ್ಲ ಅರ್ಧದವನು ಅಂಥೇಳಿ ಅವ್ರನ್ನ ಹಾಳು ಮಾಡೋರು. ಯಾಕೆಂದರೆ ಸಿದ್ದರಾಮಯ್ಯ ಅವರು ಆರ್ಡಿನರಿ ಕೋರ್ಟಲ್ಲಿದ್ದಾಗೆ ಕಳ್ಳೆಕಾಯಿ ತಿಂತಾ ಇದ್ದಾಗ ಏನು ಮೈಸೂರಲ್ಲಿ ಚಾಮರಾಜನಗರದಲ್ಲಿ ಒಂದು ಅಜ್ಜಿಗೆ 500 ರೂಪಾಯಿ ಅಜ್ಜಿ ಕೊಡ್ತಾಯಿದ್ರು. ಮೈಸೂರಲ್ಲಿ ಚಾಮರಾಜನಗರದ ಹತ್ರ ಆ 500 ರೂಪಾಯಿ ಅಜ್ಜಿ ಕೊಟ್ಟಾಗ ಕಳ್ಳೆಕಾಯಿ ಇವ್ರು ತಿಂತಾಯಿದ್ದು ಸಾಲ ಇತ್ತು. ಪಾಪ ಅವ್ರು ಕೊಟ್ಟರು ಅಂತ ಇಟ್ಕೋ, ಅದು ಬೇರೆ ವರ್ಣ ಕರೆದುಬಿಟ್ಟು ಆ ಅಜ್ಜಿಗೆ ಒಂದು ಸನ್ಮಾನ ಮಾಡಿ ಸಿದ್ದರಾಮಯ್ಯ ಮಾಡಿದ್ರು. ಸಿದ್ದರಾಮಯ್ಯ ಇವತ್ತಿಗೂ ಒಳ್ಳೆ ವ್ಯಕ್ತಿನೇ. ಡಿ ಕೆ ಶಿವಕುಮಾರ್ ಒಳ್ಳೆ ವ್ಯಕ್ತಿ. ಮನುಷ್ಯ ಯಾವತ್ತೂ ಕೆಟ್ಟವನಾಗಲ್ಲ, ಪಕ್ಕದಲ್ಲಿರೋರು ಹಾಳು ಮಾಡ್ತಿರ್ತಾರೆ, ಗೈಡ್ಲೈನ್ಸ್ ಸರಿಯಾಗಿ ಕೊಡಲ್ಲ. ಸೊ ಏನಾಗಿದೆ, ಪ್ರತಿಯೊಬ್ಬರಿಗೂ ಅಧಿಕಾರದ ಆಸೆ, ಅಧಿಕಾರದ ದಾಹ. ನೀನು ಆಮೇಲೆ ರಾಜ್ಯದ ಪಟ್ಟ ಕೂತ್ಕೊಂಡ್ಮೇಲೆ ಪಟ್ಟದ ಮೇಲೆ ಕೂತಿರ್ತೀಯಲ್ಲ, ಅದರ ಅನುಗ್ರಹ ಪೂರ್ವಕ ಇರುತ್ತಲ್ಲ. ಇವಾಗ ನಾನು ಈ ಸೀಟ್ ಮೇಲೆ ಕೂತಿದ್ದೆ ಅಂತ ಇಟ್ಕೋ, ಈ ಸೀಟಿನ ಗಂಭೀರತೆ ಅವನ ಮೇಲೆ ಬಂದ್ಬಿಡುತ್ತೆ ಆಟೋಮೆಟಿಕ್ಕಾಗಿ. ನೀನು ಆ ಸೀಟ್ ಮೇಲೆ ಕೂತಿದ್ರಿಂದ ಆ ಗಂಭೀರತೆ ಬರುತ್ತೆ. ಹೊರಗಡೆ ಹೋದಾಗ ನಾವು ಏನು ಮಾಡೋಕ್ಕಾಗಲ್ಲ, ಆ ಸೀಟ್ ಮೇಲೆ ಇದ್ರೇ ರಾಜಕೀಯ. ಹಾಗೆ ಸೊ ಅವ್ರವ್ರ ಪಟ್ಟಾಭಿಷೇಕ ಮಾಡಿಕೊಂಡಾಗ ಅವ್ರವ್ರ ಅಧಿಕಾರ ಚಲಾಯಿಸಿದ್ರೆ ಚೆನ್ನಾಗಿರುತ್ತೆ. ಸೊ ಏನು ಅಂದರೆ ಲೋಕ ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳೋರ್ಗೆ ಅರ್ಥ ಆಗುತ್ತೆ, ಅರ್ಥ ಆಗದಿದ್ದವ್ರು ಅರ್ಥ ಆಗಲ್ಲ. ಬಟ್ ಮಾಧ್ಯಮಕ್ಕೆ ನಾನು ತಿಳಿಸೋದು ಇಷ್ಟೇ, ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಬೆರ್ಕೆ ಆಗಿರೋದ್ರಿಂದ ಈಗ ಹೊರಗಡೆ ಕುಮಾರಸ್ವಾಮಿಯವರು ಬಿ ಜೆ ಪಿ ಸೇರದೇ ಇದ್ರು ಬಿ ಜೆ ಪಿಗೆ ಹೊರಗಡೆಯಿಂದ ಸಪೋರ್ಟ್ ಮಾಡ್ತೀವಿ, ಬಿಕಾಸ್ ಅಗೇನ್ಸ್ಟ್ ಕಾಂಗ್ರೆಸ್ ಅಂತ ಅಂದ್ಕೊಂಡಿದ್ದಾರೆ. ಕುಮಾರಸ್ವಾಮಿ ಅವ್ರ ಪಾಡ್ಗೆ ಅವ್ರು ಒಳ್ಳೆಯವರು, ದೇವೇಗೌಡರು ಅವ್ರ ಪಾಡ್ಗೆ ಅವ್ರು ಒಳ್ಳೆಯವರು, ಈ ಕಡೆ ಇರ್ತಕ್ಕಂಥ ಇವರು ಒಳ್ಳೆಯವರು. ಆದರೆ ಏನು ಅಂದರೆ ಕೆಲವೊಂದು ಕಚಡಗಳು ಏನು ಮಾಡ್ತಾರೆ, ಕೆಲಸ ಕಾರ್ಯ ಮಾಡಲಿಲ್ಲ, ಮಾಡ್ತಾನೂ ಇಲ್ಲ, ಮುಂದಕ್ಕೂ ಮಾಡಲ್ಲ. ಬರ್ರಿ ದುಡ್ಡು, ನಾನು ಮಾಡ್ಕೊಳ್ಳೋಣ, ನನ್ನ ಮಕ್ಳಿಗೆ ಮಾಡಲ್ಲ, ಮೊಮ್ಮಕ್ಕಳಿಗೆ ಮಾಡೋಣ, ಇದೇ ಆಗೋಗಿದೆ. ಸೊ ಆ ಥರ ದಿರದಿರದವ್ರು ಎಲ್ಲ ರಾಜಕಾರಣದಲ್ಲಿ ಮಾಡಿದೆ. ನಾನು ಹೋಲ್ಸೇಲ್ ಎಲೆಕ್ಷನ್ ಸಿಕ್ಕಾಪಟ್ಟೆ ಕಷ್ಟ ಮಾಡಿದೆ, ಈಗ ಕೂರ್ಸ್ಕೊಂಡು ತಿನ್ನೋಣ ಅಂತ. ಸೊ ಇದನ್ನು ಫಸ್ಟ್ ಬಿಡಿ ನೀವು. ನಾಳೆ ಮನುಷ್ಯ ಇವತ್ತು ಬದುಕಿದ್ದೋ ನಾಳೆ ಸತ್ತು ಹೋಗ್ತೀರಾ. ಬೆಳಗ್ಗೆ ಇದ್ದವನು ಗ್ಯಾರಂಟಿ ಇಲ್ಲ. ಶನಿ ದೋಷ ಹೋಗೋಕ್ಕೆ ಶನಿ ನಾಳೆ ಕಾಡಿಸ್ತಾನಲ್ಲ, ಆವಾಗ ಗೊತ್ತಾಗುತ್ತೆ. ಅದಕ್ಕೆ ನಾನು ಎಷ್ಟೋ ಜನ ಕೇಳಿದ್ದೀನಿ, ಇವತ್ತು ಕೆಲವು ಪೊಲಿಟಿಕ್ಸಲ್ಲಿ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ, ಅವ್ರಿಗೆಲ್ಲ ಇವತ್ತು ತೊನ್ನು ಕುಷ್ಠರೋಗ ಬಂದಿದೆ. ಅಂದರೆ ವೈಟ್ ಪ್ಯಾಚಸ್ ಶುರುವಾಗಿದೆ, ಕಿವಿ ಶುರುವಾಗಿದೆ, ಕೆಲವ್ರಿಗೆಲ್ಲ ಯಾಕೆ ಶುರುವಾಗಿದೆ ಅಂತ ಅವ್ರಿಗೆ ಗೊತ್ತಾಗ್ತಿಲ್ಲ. ಶನಿ ಎಷ್ಟು ವಿಶೇಷ ಅಂದರೆ, ಶನಿ ದೋಷ ಪರಿಹಾರ ಮಾಡ್ಕೋಬೇಕು ಅಂದರೆ ಎರಡೇ ಕಾರಣ. ಮೋದಿನ ನೋಡಿ ಕಲ್ತ್ಕೋಬೇಕು. ಯಾಕೆಂದರೆ ಪೌರ್ವ ಕಾರ್ಮಿಕರು ಯಾರು ಜಗತ್ತು ಕಸವನ್ನು ಗುಡಿಸ್ತಾನೋ, ರೋಗ ರುಜಿನಗಳನ್ನು ಗುಡಿಸ್ತಾನೋ, ಆ ಪೌರ್ವ ಕಾರ್ಮಿಕರಿಗೆ ಗೌರವ ಕೊಟ್ಟು ತಮ್ಮ ಕಾಲನ್ನು ತೊಳೆದು ಪೂಜೆಯನ್ನು ಮಾಡಿಸಿದ್ರೆ ನನ್ನ ದೋಷ ಹೋಗುತ್ತೆ ಅನ್ನೋದು ಇಡೀ ಜಗತ್ತಿಗೆ ಯಾರಾದರೂ ಹೇಳಿದರೆ ಅಗೋರಿಗಳು, ಆ ಕಾಲದಲ್ಲಿ ಜ್ಞಾನಿಗಳು. ಅದನ್ನು ಮೋದಿ ಫಾಲೋ ಮಾಡಿದ್ರು. ಅದಕ್ಕೆ ನೋಡಿ ಮೋದಿ ಪೌರ ಕಾರ್ಮಿಕರ ಪೂಜೆ, ಪೌರ ಕಾರ್ಮಿಕರ ಕಾಲು ತೊಳೆಯೋದು, ಆ ಪೂಜೆ ಪುನಸ್ಕಾರ ಮಾಡಿದ್ದಾರೆ. ಸೊ ಇದನ್ನೆಲ್ಲ ನಾವು ತಿಳ್ಕೊಳ್ಳೋದಕ್ಕೆಂದರೆ ಗುರುದೋಷ ಹೋಗಬೇಕಾ, ಲೆಟ್ರಿನ್ ಬಾತ್ರೂಮ್ ತೊಳಿಬೇಕು. ಎಲ್ಲಿ ಆಶ್ರಮಗಳಲ್ಲಿ, ಶ್ರೀಧರಾಶ್ರಮದಲ್ಲಿ ನಾನು ತೊಳೆದಿದ್ದೀನಿ, ನಾನು ಇವತ್ತು ಯಶಕೀರ್ತಿ ಕೂತಿದ್ದೀನಿ. ಗುರುಕ್ಷೇತ್ರದಲ್ಲಿ ಇರತಕ್ಕಂಥ ದತ್ತಾತ್ರೇಯ ಪೀಠದಲ್ಲಿ ಗಾಣಗಾಪುರದಲ್ಲಿ ಮಾಡಿದ್ದೀನಿ, ಅದೇ ರೀತಿ ಶೃಂಗೇರಿಯಲ್ಲಿ ಮಾಡಿದ್ದೀನಿ. ಸೊ ಇದಕ್ಕೆಲ್ಲ ಮಾಡಿದಾಗ ಏನಾಗುತ್ತೆ, ನಮಗೆ ಉನ್ನತ ಸ್ಥಾನ, ನಮ್ಮ ದೋಷಗಳು ಸ್ವಯಂ ವೈಯಕ್ತಿಕ ಪರಿವರ್ತನೆ ಆಗುತ್ತೆ. ಸೊ ರಾಜಕಾರಣದಲ್ಲಿ ಏನು ಅಂದರೆ, ಎಷ್ಟೋ ಜನ ರಾಜಕೀಯ ವ್ಯಕ್ತಿಗಳು ಈ ಸಲ ಯಾರು ನೆಕ್ಸ್ಟ್ ಬರ್ತೀರಾ ತುಂಬ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಈ ಸಲ ಎಲ್ಲ ಭಾಳಷ್ಟು ಜನ ಕಮಲ್ದು ಬರುತ್ತೆ ಅಂದ್ಕೊಬೇಡಿ, ಅಥವಾ ತುಂಬ ತೆನೆಗಳು ಬರುತ್ತೆ ಅಂದ್ಕೊಬೇಡಿ, ಅಥವಾ ತುಂಬ ಕಾಂಗ್ರೆಸ್ನವರು ಕೈ ಕೊಡ್ತಾರೆ ಅಂತ ಅಂದ್ಕೊಬೇಡಿ. ಇದೆಲ್ಲ ಪಕ್ಷ ಬಿಟ್ಬಿಡಿ. ಯಾರು ಇನ್ನು ಮೇಲೆ ಧರ್ಮೋ ರಕ್ಷತಿ ರಕ್ಷ, ಕರೆಕ್ಟ್ 9 ವರ್ಷಕ್ಕೆ ಜ್ಞಾಪಕ ಇಟ್ಕೊಳ್ಳಿ. ನೆಕ್ಸ್ಟ್ 9 ಇಯರ್ಸು ಜ್ಞಾಪಕ ಇಟ್ಕೋಬೇಕು ಧರ್ಮ. ಯಾರ್ಯಾರು ಅಂದರೆ, ಅವ್ನು ನೋಡೋ ಕೆಲಸ ಆದರೂ ಮಾಡಿದ ಕಣ, ದುಡ್ಡು ತಿಂದುಬಿಟ್ಟು ನೀನು ದೆರೆದವನು ಬಂದವನು MLA ಅದೇ ಪೂರ್ತಿ ನುಂಗೆ ನೀರು ಮುಟ್ಬಿಟ್ಟು ಅಟ್ಲೀಸ್ಟ್ ಒಂದು ಸ್ವಲ್ಪ ಮಾಡಿದ್ರೆ ಕಾಣುತ್ತೆ ಕಣ್ಣು ಮುಂದೆ, ಎಷ್ಟೊಂದು ಮಾಡ್ತಾ ಕೂತ್ಕೊಂತೀರ. ಹಾಗೆ ಕೆಲಸವನ್ನು ಮಾಡಿ ನೋಡಿ. ಇವತ್ತು ಹೋರಾಟ ಚೆನ್ನಾಗಿ ಜಾಸ್ತಿ ಓಡಾಡಬೇಕು ಮಾಡಬೇಕು ಅಂದರೆ ಕಾಂಗ್ರೆಸ್ನವರು, ಯಾರು ಗಲಾಟೆ ಮಾಡು ಘರ್ಷಣೆ ಮಾಡು ಅಂದರೆ ಕಮಲ್ದೂನವರು. ಹಿಂಗೆ ಆಗೋಗಿದೆ. ಸೊ ಇವರಿಬ್ಬರ ಮಧ್ಯೆ ನಡುವಿನಲ್ಲಿ ನಾವೇನು ಮಾಡೋಣ ಅನ್ನೋ ಪ್ರಯತ್ನ ಇದ್ದರೆ ಆ ಕಡೆ ತೆನೆಯವರು. ಹಿಂಗಾಗೋಗಿ ಪ್ರಯತ್ನಗಳನ್ನು ಅವ್ರವ್ರು ಮಾಡ್ತಾ ಇದ್ರು ಇದೆಲ್ಲ ಆಗ್ತಾ ಇರೋದು ಮುಂದಿನ ಕಾಲಚಕ್ರಕ್ಕೋಸ್ಕರ. ಸೊ ಆದ್ದರಿಂದ ಭಗವಂತ ಒಬ್ಬನಿದ್ದಾಗ ಇದೆಲ್ಲ ಸರ್ವೇ ಸಾಧಾರಣ. ಸೊ ಕೃಷ್ಣ ಪರಮಾತ್ಮನ ನೀವು ನಂಬಿಕೊಂಡು ಯಾರು ರಾಜಕೀಯ ವ್ಯಕ್ತಿಗಳಿರ್ತಿರೋ, ಧರ್ಮವಾಗಿ ಯಾರಿದ್ದೀರೋ, ಧರ್ಮಕ್ಕೋಸ್ಕರ ಮಾಡ್ತಿರೋ ಈ ಸಲ ಮಾತ್ರ, ಅವನು MP ಸೀಟ್ಗಾಗಲಿ, ಆರ್ಡಿನರಿ ಸೀಟ್ ಕೌನ್ಸಿಲರ್ ಸೀಟ್ಗಾಗಲಿ, ನೆಕ್ಸ್ಟ್ ಬರೋ MLA ಸೀಟ್ಗಾಗಲಿ ನೀವು ಮಾಡಾಗಿದೆ ಧರ್ಮವಾಗಿ ಮಾಡಿ. ಅಲ್ಲಿ ತಿಂದಿದ್ದೀರಲ್ಲ ಹೇಳೋ, ಅದಕ್ಕೇನೆ ಯಾಕೆ ಹಿಂಗೆ ಉಗಿತೀನಿ ಅಂದರೆ, ಅಲ್ಲಿ ಓಟ್ ಹಾಕ್ಸ್ಕೊಂಡಿರ್ತೀರಲ್ಲ, ಅಟ್ಲೀಸ್ಟ್ ಆ ರೋಡ್ ನೋಡಿ. ಅಟ್ಲೀಸ್ಟ್ ಅವ್ರಿಗೆ ಬೇಸಿಕ್ ನೆಸೆಸಿಟಿ ಏನೋ ರೋಡು, ನೀರು, ಲೈಟ್, ಈ 3 ಕೊಟ್ಬಿಟ್ರೆ ಮುಚ್ಕೊಂಡು ನಿಮ್ಮ ಪಾಡು ನೀವು ಇರ್ಬೋದು. ಯಾಕೆ ಗೊತ್ತಾ, ಅವ್ರ ಕೆಲಸ ಅವ್ರು ಮಾಡ್ಕೊತಾರೆ, ನಮ್ಮ ಪಾಡು ನಾವು ಇರ್ಬೋದು. ನೀವುಗಳು ಅದೇನು ಮಾಡ್ತೀರಾ ಗೊತ್ತಾ, ಒಂದು ರೋಡ್ ಕೂಡ ಹಾಕಲ್ಲ. ಅವ್ರ ಮನೆಯಲ್ಲಿ ಉಗಿಸ್ಕೊಂಡು ನಾನು ಊಟ ಮಾಡ್ತಾ ಇದ್ದೀನಿ ಅವ್ರ ಮನೇಲಿ ಅಂತ ತಿನ್ನೋದು.
ಪಾಪ ಅವ್ರು ಬಡವತನನೋ ಕಷ್ಟನೋ ಮಾಡ್ತಾರೆ. ಯಾವತ್ತೂ ತಿಳ್ಕೊಳ್ಳಿ, ಮನುಷ್ಯನ ಮನೆಯಲ್ಲಿ ಒಂದು ಸಲ ಋಣ ತಿಂದರೆ ಆ ಋಣವನ್ನು ತೀರಿಸೋದು ಕಲ್ತ್ಕೊಳ್ಳಿ. ಬರೀ ನಿಮ್ಮ ಮನೆಗೆ ಆಸ್ತಿ ಮಾಡಬೇಡಿ, ನಾಳೆ ಯಾರೂ ಹೊತ್ಕೊಂಡು ಹೋಗಲ್ಲ. ಎಲ್ಲರೂ ಏನೇನಿದೆಯೋ ಹಂಚಿ 4 ಕಾಸು ಅವರೇ ನಿಮಗೆ ಕೊಡ್ತಾರೆ. ಸಂತೋಷವಾಗಿರಿ. ದಿಸ್ ಈಸ್ ಮೈ ಸಜೆಷನ್. ಡಿಸಿಷನ್ ನೀವೇನು ಮಾಡಿದ್ರು ಬಿಟ್ಟರು ಹಿಂಗೆ ಆಗತ್ತೆ ಅಂತ ನನಗೂ ಗೊತ್ತಿದ್ರು ಸಹ ನಾನೇನು ತಲೆ ಕೆಡಿಸ್ಕೊಳ್ಳೋಕ್ಕೋಗಲ್ಲ. ಮೊದಲ ಥರ ಯಾಕೆ ಸುಗಿದು ಬಿಡ್ತಿದ್ದೆ ಕಾವ್ಯ, ಈ ನಡುವೆ ತಲೆ ಕೆಡಿಸ್ಕೊಳ್ಳೋದು. ಯಾಕೆಂದರೆ ಆಗೋದೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ಭಗವಂತನ ಕೃಪಾಶೀರ್ವಾದ ಹೀಗೆ ಇರುತ್ತೆ ಅಂತ ಗೊತ್ತು. ಕಾಲಜ್ಞಾನ ತಿರುಗ್ಸೋಕ್ಕೆ ಹಿಂಗೆ ಗೊತ್ತು. ಕರ್ನಾಟಕ 3 ಭಾಗ ಆಗೋಕ್ಕೆ ಇದೆಲ್ಲ ನಾಂದಿ ಆಗುತ್ತೆ. ಅದು ಕರೆಕ್ಟ್.